ಆಲ್ಮೋಸ್ಟ್ ಅಲ್ಲಿ ಸೇಫ್ಟಿ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಯಾಕಂದರೆ 5 ನಿಮಿಷ ಸುಖೋಸ್ಕರ ಲೈಫ್ ಹಾಳು ಮಾಡ್ಕೊಳ್ಳಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹಾಗಾಗಿ ಎಲ್ಲರೂ ಒಂಥರ ಸೇಫ್ಟಿ ಯೂಸ್ ಮಾಡ್ಕೊಳ್ತಾರೆ. ಕೆಲವೊಬ್ಬರೆಲ್ಲ ಬರ್ತಾರೆ ಸ್ಯಾಟಿಸ್ಫೈಡ್ ಆಗಲ್ಲ, ಅದು ಯೂಸ್ ಮಾಡಬೇಡ ಹಾಗೆ ಮಾಡು ಅಂತ ಎಷ್ಟೋ ಜನಗಳು ಬರ್ತಾರೆ. ನನ್ನ ಸಮುದಾಯದವರು ಅಂಥವ್ರಿಗೆ ಎಷ್ಟೋ ತಿದ್ದಿ ಬುದ್ಧಿ ಹೇಳಿ ಕಳಿಸ್ತಾರೆ. ನೋಡಪ್ಪ, ನಮ್ಮಲ್ಲಿ ಏನಿದೆ ಅಂತ ನಿನಗೂ ಗೊತ್ತಿರಲ್ಲ, ನಿನ್ನಲ್ಲಿ ಏನಿದೆ ಅಂತ ನಮಗೂ ಗೊತ್ತಿರಲ್ಲ. ಹಾಗಾಗಿ ಸೇಫ್ಟಿ ಯೂಸ್ ಮಾಡಿಕೊಂಡ್ರೆ ನನಗೂ ಒಳ್ಳೇದಾಗುತ್ತೆ, ನಿನಗೂ ಒಳ್ಳೇದಾಗುತ್ತೆ. ಇತರ ಹಿಂಸೆ ಅಂದರೆ ಒಡೆಯೋದಂಥದ್ದು, ಒದೆಯುವಂಥದ್ದು, ಬಡಿಯೋದಂಥದ್ದು, ಸಿಗರೆಟ್ ತಗೊಂಡು ಸುಡುವಂಥದ್ದಾಗಿರ್ಬೋದು. ಇದೇನು ಸರ್ಜರಿ ಪ್ರೊಸೆಸ್ ಅಂದರೆ ಯಾವ ಸರ್ಜರಿ ಪ್ರೊಸೆಸ್ ಅಂದರೆ ಈಗ ನಾವು ಒಂದು ಗಂಡಾಗಿ ಹುಟ್ಟಿದೀವಿ ಅಂತಂದರೆ ಸಂಪೂರ್ಣ ಹೆಣ್ಣಾಗಿ ಬದಲಾಗಬೇಕಂತಂದರೆ ಲಿಂಗ ಪರಿವರ್ತನೆ ಆಗುತ್ತೆ. ಅಕ್ಕನಿಗೆ ಗಂಡು ಮಗ ಆಗಿದೆ, ನಾನಿಲ್ಲಿ ಹೆಣ್ಣಾಗಿ ಬದಲಾವಣೆ ಆಗಿದ್ದೀನಿ. ಅವತ್ತು ಒಂದು ಹುಡುಗಿನ ಇಷ್ಟಪಡೋಕ್ಕಾಗಲ್ಲ, ಆ ಹುಡುಗ ಇನ್ನೊಂದು ಗಂಡಸನ್ನು ಮಾತ್ರ ಇಷ್ಟಪಡ್ತಾರೆ. ಅದಕ್ಕೆ ಗೇಸ್ ಅಂತ ಹೇಳ್ತಾರೆ. ಹೆಣ್ಣಿನ ಮೇಲೇನೂ ಆಸೆ ಬರುತ್ತೆ, ಗಂಡಿನ ಮೇಲೇನೂ ಆಸೆ ಬರುತ್ತೆ, ಟ್ರಾನ್ಸ್ಜೆಂಡರ್ಸ್ ಮೇಲೆ ಆಸೆ ಬರುತ್ತೆ, ಅವರಿಗೆ ಬೈಸೆಕ್ಸುವಲ್ ಅಂತ ಹೇಳ್ತಾರೆ. ಟ್ರೀಟ್ಮೆಂಟ್ ಅಂತಂದರೆ ಈಗ ನಮ್ಮಲ್ಲಿರುವಂಥ ಬಾಡಿಯಲ್ಲಿರುವಂಥ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗ್ತಾ ಇರ್ತಾವಲ್ಲ, ಹಾಗೆ ಬ್ರೆಸ್ಟ್ ಬರ್ತಾ ಇರ್ತವೆ. ಮಂಗಳೂರವರೇ ಲೈಂಗಿಕ ವೃತ್ತಿ ಅಂತಂತಂದರೆ ಈಗ ನನ್ನ ಸಮುದಾಯದಲ್ಲಿ ಈಗ ನಿಂತ್ಕೊಂಡಾಗ, ರಸ್ತೆಯಲ್ಲೆಲ್ಲ ನಿಂತ್ಕೊಂಡಾಗ, ನೈಟಲ್ಲಿ ನಿಂತ್ಕೊಂಡಾಗ ಆ ಮೆಂಟಲ್ಲಿ ಕಳ್ಳರು ಬರ್ತಾರೆ, ದರೋಡೆಕೋರರು ಬರ್ತಾರೆ, ಮತ್ತು ಕೆಲವೊಂದು ಎಷ್ಟು ಪ್ರಾಬ್ಲಮ್ ಮಾಡುವಂಥ ಎಷ್ಟು ಕ್ರೂರಿಗಳೂ ವ್ಯಕ್ತಿಗಳೂ ಆ ಪ್ಲೇಸಲ್ಲಿ ಬರ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಬರೋದು ತುಂಬಾ ಕಷ್ಟ. ನನ್ನ ಸಮುದಾಯದವ್ರಿಗೆ ಎಷ್ಟೋ ಜನಗಳಿಗೆ ಹೊಡೆದು ಬಿಯರ್ ಬಾಟಲ್ ತಗೊಂಡು ಹೊಡೆದು ಕಳಿಸ್ತಾ ಇರ್ತಾರೆ. ಮತ್ತು ಅವರಿಗೆಲ್ಲ ತುಂಬ ಬಟ್ಟೆ ಎಲ್ಲ ಕೆಲವೊಂದು ವ್ಯಕ್ತಿಗಳೆಲ್ಲ ಹರಿದು ಕಳಿಸ್ತಾ ಇರ್ತಾರೆ. ಕೆಲವೊಬ್ಬರೆಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡುವಂಥದ್ದು ಬರ್ತಾರೆ. ಕೆಲವೊಬ್ಬರು ಕುಡ್ದವರು ಬರ್ತಾರೆ, ಡ್ರಿಂಕ್ಸ್ ಮಾಡಿದವರು ಬಂದು ಉಪದ್ರ ಮಾಡ್ತಾರೆ, ಪ್ರಾಬ್ಲಮ್ ಮಾಡಿಸ್ತಾರೆ. ರಸ್ತೆಯಲ್ಲೆಲ್ಲ ರಸ್ತೆಯಲ್ಲಿ ನಿಂತ್ಕೊತಾರೆ. ಯಾಕಂದರೆ ಲಾಡ್ಜಿನ ವ್ಯವಸ್ಥೆ ಅಷ್ಟೊಂದು ದುಡ್ಡು ಕೊಟ್ಟು ಯಾವ ವ್ಯಕ್ತಿಗಳು ನಮ್ಮ ಹತ್ರ ಬರ್ತಾರೆ ಹೇಳಿ. ಹಾಗಾಗಿ ನಾವು ಲೈಂಗಿಕ ವೃತ್ತಿನ ನಮ್ಮ ರಸ್ತೆಯಲ್ಲೇ ಮಾಡ್ತಾ ಇರಬೇಕಾದ್ರೆ ತುಂಬ ಜನ ಎಲ್ಲ ಹರಾಸ್ಮೆಂಟ್ ಏನಾಗುತ್ತೆ ಅಂದರೆ, ನನ್ನ ಸಮುದಾಯದಲ್ಲಿ ದುಡಿಬೇಕು, ಜೀವನ ಸಾಗಿಸ್ಬೇಕು ಅಂತೇಳಿ ಆ ಮೈಂಡಲ್ಲಿ ಇರ್ತಾರೆ. ಆ ವ್ಯಕ್ತಿ ಹತ್ರ ನಾವು ಇಷ್ಟ ಇಲ್ಲ ಅಂದ್ರೂ ಕೂಡ ದುಡ್ಡಿಗೋಸ್ಕರ ಹೋಗಲೇಬೇಕು. ಅವನು ಎಷ್ಟು ಟಾರ್ಚರ್ ಕೊಟ್ಟರು ಕೂಡ ಕೊಡಿಸ್ಕೊಳ್ಲೇಬೇಕು. ಯಾಕಂದರೆ ನಮಗೆ ದುಡ್ಡು ಸಿಗುತ್ತೆ, ದುಡ್ಡಿಂದ ಮನೆ ಬಾಡಿಗೆ ಕಟ್ಕೋಬೋದಾಗಿರ್ಬೋದು, ನಾವು ರೇಷನ್ ತಗೊಂಬರೋವಂಥದ್ದಾಗಿರ್ಬೋದು, ನಮ್ಮ ಅಪ್ಪ ಅಮ್ಮನ ಸಾಕ್ತಿದ್ದೀವಿ ಅಂತ ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡು ಅವ್ರು ಎಷ್ಟು ಟಾರ್ಚರ್ ಕೊಟ್ಟರು, ಎಷ್ಟು ಚಿತ್ರ ಹಿಂಸೆ ಕೊಟ್ಟರು, ಎಷ್ಟು ಈ ಕೈಯಿಂದ ಕಿರ್ಚಿದ್ರು, ಎಷ್ಟು ಹತ್ತತ್ರ ಕಚ್ಚಿದ್ರು ಕೂಡ ಸಹಿಸ್ಕೊಂಡು ಜೀವನ ಮಾಡಬೇಕು. ಪ್ರವೇಶಿಬೇಕಂತಂದರೆ ಈಗ ಮನೆಯಲ್ಲಿ ಮಾಡೋದು ಅಂತಂತ ತುಂಬ ಜನ ಎಲ್ಲ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ನಾವಿರೋದು, ನಮ್ಮ ಸಮುದಾಯದವ್ರು ಇರೋದು ಬಾಡಿಗೆ ಮನೆಯಲ್ಲಿ. ಬಾಡಿಗೆ ಕೊಡಬೇಕಂತಂದರೆ ಎಷ್ಟೋ ಜನಗಳು 108 ಪ್ರಶ್ನೆಗಳು ಕೇಳ್ತಾರೆ. ನಿಮ್ಮದು ಏನು ಕೆಲಸಗಳು ಇದ್ರ ಕೂಡ ಹೊರಗಡೆ ಮಾಡ್ಕೊಂಬನ್ನಿ, ಇಲ್ಲಿ ಮನೆ ಹತ್ರ ಎಲ್ಲ ಮಾಡೋಂತಿಲ್ಲ ಅಂತ ಹೇಳಿ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಕೆಲವೊಂದು ಓನರ್ಗಳೆಲ್ಲ ರೂಲ್ಸ್ ರೆಗ್ಯುಲೇಷನ್ ಹೇಳಿರ್ತಾರೆ. ಮತ್ತು ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ, ಇವ್ರು ಹೆಂಗೋ ಹಣ ಕೊಡ್ತಾರೆ, ಇವ್ರು ಹೆಂಗೋ ಬಾಡಿಗೆ ಮೇಲೆ ಇರ್ತಾರೆ ಅಂತೇಳಿ 3-4 ಪಟ್ಟು ನಮ್ಮ ಸಮುದಾಯದವ್ರ ಹತ್ರ ಹಣ ವಸೂಲಿ ಮಾಡ್ಕೊಳ್ಳೋಂಥ ಓನರ್ಗಳೂ ಇದ್ದಾರೆ. ಮತ್ತು ನಾವು ಎಷ್ಟೋ ಮನೆಗಳೆಲ್ಲ ಕೇಳೋಕ್ಕೆ ಹೋದಾಗ ಮನೆ ಇಲ್ಲ ಅಂತೇಳಿ ಅವಮಾನ ಮಾಡಿರುವಂಥ ವ್ಯಕ್ತಿಗಳು ಇದ್ದಾರೆ. ಯಾಕಂದರೆ ನೀವು ಹಾಗೆ ಹೀಗೆ ಈ ಥರ ಕೆಲಸ ಮಾಡ್ತೀರಾ, ಆ ಥರ ಕೆಲಸ ಮಾಡ್ತೀರಾ ಅಂತ ಒಟ್ಟಿನಲ್ಲಿ ಮೈಂಡ್ ಸೆಟ್ ಏನು ಅಂದ್ಕೊಂಡ್ಬಿಟ್ಟಿದ್ರೆ ನಮ್ಮ ಸಮುದಾಯದವರು ಕೆಟ್ಟವರು ಅಂತೇಳಿ ಬಿಂಬಿಸ್ಬಿಟ್ಟಿದ್ದಾರೆ. ಅಂತಂದರೆ ಜನಗಳೆಲ್ಲ ಹರಡಿಬಿಟ್ಟಿದೆ ಅದು. ನಮ್ಮ ಸಮುದಾಯದವ್ರು ಯಾರೇ ಬರಲಿ ಅಂತಂದ್ರೆ ಕೆಟ್ಟವರು. ಕೆಲವೊಬ್ಬರೆಲ್ಲ ಒಳ್ಳೆ ವ್ಯಕ್ತಿಗಳೆಲ್ಲ ಇವಾಗೆಲ್ಲ ಬದಲಾವಣೆ ಆಗ್ತಾ ಇದೆ. ಮುಂಚೆ ಏನಂತಂತಂದರೆ ನಾವು ಏನೇ ಮಾಡಲಿ ಅದೆಲ್ಲ ತಪ್ಪು, ನಾವೇನೇ ಆಗಲಿ ನಾವು ನಡ್ಕೊಂಡು ಹೋದ್ರೂ ಕೂಡ ತಪ್ಪು. ಇವರೇನೋ ಇದಕ್ಕೆ ಹೋಗ್ತಾ ಇದ್ದಾರೆ. ಸಂತೆಯಲ್ಲಿ ಹೋಗಿ ನಾವು ವ್ಯಾಪಾರ ಮಾಡಲಿಕ್ಕೆ ಅಂತಂದರೆ ಏನಾದರೂ ಮನೆಗೆ ತರಕಾರಿ ತಗೋಬರಕ್ಕೆ ಹೋದ್ರೂ ಕೂಡ ಎಷ್ಟೋ ಜನಗಳು ಹಣ ತರಕಾರಿ ಅಷ್ಟು ನಾವು ದುಡ್ಡು ಕೊಟ್ಟು ತಗೋಣಕ್ಕೆ ಬಂದಾಗ ಕೂಡ ಇಲ್ಲ ಹೋಗಮ್ಮಂತೆ, ಯಾಕೆ ನಾವು ಫ್ರೀಯಾಗಿ ತೊಗೊಂಡು ಹೋಗ್ತೀವಿ ಅಂತ ಹೇಳಿ ಅವಮಾನ ಮಾಡ್ತಿರ್ತಾರೆ. ಅಂದರೆ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಇಷ್ಟಪಡ್ತಾರೆ ಇವ್ರನ್ನೆಲ್ಲ? ಇಷ್ಟಪಡೋದಂತಂದರೆ ಈಗ ಕಾಮ ತೀರಿಸ್ಕೊಳ್ಬೇಕಂತಂದ್ರೆ ಆ ವ್ಯಕ್ತಿ ಅವಳದು ಅಂದ ಚಂದ, ಅವಳದು ಬ್ಯೂಟಿ ನೋಡಿ ಬರ್ತಾ ಕೆಲವೊಬ್ಬರು, ಅವಳ ಡ್ರೆಸ್ ಸೆನ್ಸ್ ನೋಡಿ ಬರ್ತಾ ಇರ್ತಾರೆ, ಅವಳು ಮಾತಾಡುವಂಥ ಮಾತಿನಿಂದನೂ ಬರ್ತಾ ಇರ್ತಾರೆ. ಈ ಥರ ಒಟ್ಟಿನಲ್ಲಿ ಅವ್ರದ್ದು ಏನಂತ ಹೇಳ್ತಾರಲ್ಲ, ಅದನ್ನು ತೀರಿಸ್ಕೊಳ್ಳಿಕ್ಕೆ ಆ ವ್ಯಕ್ತಿ ಬರ್ತಾರೆ ತೀರಿಸ್ಕೊಳ್ಳಿಕ್ಕೆ. ಆದರೆ ನಮಗೆ ಒಟ್ಟಿನಲ್ಲಿ ನಾವು ಅವ್ರು ಏನೇ ಮಾಡಲಿ ಒಟ್ಟಿನಲ್ಲಿ ನಮಗೆ ದುಡ್ಡು ಕೊಟ್ಟರೆ ಸಾಕು, ದುಡ್ಡು ಕೊಟ್ಟರೆ ನಾವು ಜೀವನ ಸಾಗಿಸ್ತೇವೆ ಅಂತೇಳಿ ನಮ್ಮ ಸಮುದಾಯದವರು ಅವನ ಹತ್ರ ಇಷ್ಟ ಇರಲಿಲ್ಲ ಅಂದ್ರೂ ಕೂಡ ಇಷ್ಟಪಟ್ಟು ಅವನ ಜೊತೆ ಹೋಗಿ ಇರ್ಬೇಕು, ಅವನ ಜೊತೆ ಹೋಗಿ ಇರಬೇಕಾಗತ್ತೆ. ಸೊ ಇದು ಎಲ್ಲಿ ಎಷ್ಟೋ ಜನಗಳು ಅಂದರೆ ಲೈಂಗಿಕವಾಗಿ ಬಳಸ್ಕೊಂಡು ದುಡ್ಡು ಕೊಡಲಾರ್ದೆ ಎಷ್ಟೋ ಜನಗಳು ಬೈದು ಕಳಿಸಿದ್ದಿದೆ, ಹೊಡೆದು ಕಳಿಸಿದ್ದಿದೆ ಎಕ್ಸಾಂಪಲ್ ಎಲ್ಲ. ಸಪೋಸ್ ಈಗ ಇದಾದ ಮೇಲೆ ಈ ರೀತಿಯಾಗಿ ನಡೆದಾಗ ಪೊಲೀಸ್ ಕೇಸ್ಗಳಾಗ್ತವೆ. ಇದೆ ಪೊಲೀಸ್ ಕೇಸ್ಗಳು ಅಂದರೆ ಈಗ ಕಾನೂನಿನ ವಿರುದ್ಧ ನಾವು ಕೂಡ ಹೋರಾಟ ಮಾಡಬೇಕಿಲ್ಲ. ಯಾಕಂದರೆ ಅದೊಂದು ರೋಡ್ ಸೈಡು ಮಾಡುವಂಥದ್ದು ತಪ್ಪು ಅನ್ನೋದು ನಮಗೂ ಗೊತ್ತಿದೆ. ಅದೊಂದು
ಏನೋ ತಪ್ಪು ಅಂತಂದರೆ ನಾವೀಗ ಅಲ್ಲಿ ಮಾಡಲಿಲ್ಲ ಅಂದರೆ ನಾವು ಜೀವನ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗ್ತಿದೆ, ಜೀವನ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ನಮಗೆ ಯಾವುದು ಮೂಲಭೂತ ಸೌಕರ್ಯಗಳು ಯಾರು ಕೊಡೋಕ್ಕೆ ಮುಂದೆ ಬರಲ್ಲ. ಮುಂದೆ ಬರ್ದ್ರಿ ಕೇಳ್ತಾರೆ, 108 ಪ್ರಶ್ನೆಗಳು ಕೇಳ್ತಾರೆ, 108 ಪ್ರಾಬ್ಲಮ್ಸ್ ಎಲ್ಲ ಅನುಭವಿಸ್ಬೇಕಾಗುತ್ತೆ. ಆದರೂ ನಮ್ಮ ಸಮುದಾಯದವರು ಎಷ್ಟೋ ಜನಗಳು ಎಜುಕೇಷನ್ ಮಾಡಿ ಮುಂದೆ ಬಂದು ಎಕ್ಸಾಮ್ ಬರಿಬೇಕಾದ್ರೆ ಅಲ್ಲಿನವರಿಗೆ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇರುತ್ತೆ. ಇತ್ತೀಚಿನ ದಿವಸಗಳಲ್ಲಿ ಹೈವೇ ಪಕ್ಕ ಸುಮಾರು ಈ ರೀತಿ ವೃತ್ತಿಯನ್ನು ಮಾಡ್ತಿರ್ತಾರೆ. ಅವ್ರ ಜೀವನದ ಬಗ್ಗೆ ನೀವೇನು ಹೇಳ್ತೀರಾ? ಯಾಕಂದ್ರೆ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾಗುತ್ತೆ ಅವರು. ನೀವು ಎಜುಕೇಟೆಡ್, ಏನು ಹೇಳ್ತೀರಾ ಅವ್ರಿಗೆಲ್ಲ? ಅದಂತಂದ್ರೆ ಈಗ ನಾವು ಆ ರೋಡಲ್ಲಿ ನಿಂತ್ಕೊಂಡು ಜೀವನ ಮಾಡಲಿಲ್ಲ ಅಂತಂದ್ರೆ, ಹೈವೇಯಲ್ಲಿ ಹೆದ್ದಾರಿ ಪಕ್ಕದಲ್ಲಿ ಈಗ ನಾವು ನಿಂತ್ಕೊಂಡು ಜೀವನ ಮಾಡಲಿಲ್ಲ ಅಂತಂದ್ರೆ ನಮ್ಮ ಜೀವನನೇ ನಡೆಯಲ್ಲ. ನಮ್ಮಿಂದನೇ ಎಷ್ಟೋ ನನ್ನ ಫ್ಯಾಮ್ಲಿಗಳಾಗಿರೋ ಬದುಕ್ತಾ ಇರ್ತಾರೆ. ನಾವು ಮನೆ ಬಾಡಿಗೆ ಕಟ್ಟಬೇಕಂತಂದರೆ ಮನೆ ಬಾಡಿಗೆ ಕಟ್ಟಬೇಕಂದ್ರೂ ಅವರು ಬದುಕ್ತಾ ಇರ್ತಾರೆ. ಮತ್ತು ನಾವು ರೇಷನ್ ತಂದು ಅಡುಗೆ ಮಾಡಿ ಊಟ ಮಾಡಬೇಕಂತಂದರೆ ದುಡಿಲೇಬೇಕು. ಆ ರಸ್ತೆ ನಿಂತ್ಕೊಂಡಾಗ ಎಷ್ಟು ಜನಗಳು ನಮ್ಗೆ ಅವಮಾನ ಮಾಡ್ತಿರ್ತಾರೆ. ಅಂದರೆ ನನ್ನ ಸಮುದಾಯದವರೆಲ್ಲ ಸೇಫ್ಟಿ ಯೂಸ್ ಮಾಡಿಕೊಂಡೇ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಸೇಫ್ಟಿ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಯಾಕಂದರೆ 5 ನಿಮಿಷ ಸುಖಸ್ಕರ ಲೈಫ್ ಹಾಳು ಮಾಡ್ಕೊಳ್ಳಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹಾಗಾಗಿ ಎಲ್ಲರೂ ಒಂಥರ ಸೇಫ್ಟಿ ಯೂಸ್ ಮಾಡ್ಕೊಳ್ತಾರೆ. ಕೆಲವೊಬ್ಬರೆಲ್ಲ ಬರ್ತಾರೆ, ನನಗೆ ಸ್ಯಾಟಿಸ್ಫೈಡ್ ಆಗಲ್ಲ, ಅದು ಯೂಸ್ ಮಾಡಬೇಡ, ಹಾಗೆ ಮಾಡು ಅಂತ ಎಷ್ಟೋ ಜನಗಳು ಬರ್ತಾರೆ. ನನ್ನ ಸಮುದಾಯದವರು ಅಂಥವ್ರಿಗೆ ಎಷ್ಟೋ ತಿದ್ದಿ ಬುದ್ಧಿ ಹೇಳಿ ಕಳಿಸ್ತಾರೆ. ನೋಡಪ್ಪ, ಆ ಥರ ಎಲ್ಲ ಮಾಡೋದು ತಪ್ಪು. ಯಾಕಂದರೆ ನಿನ್ನನ್ನು ನಂಬ್ಕೊಂಡಿರುವಂಥ ಫ್ಯಾಮ್ಲಿಗಳೆಲ್ಲ ಇರ್ತವೆ. ಫ್ಯಾಮ್ಲಿಗಳೆಲ್ಲ ಇದ್ದಾಗ ಈಗ ಏನೋ ಒಂದು ನಮ್ಮಲ್ಲಿ ಏನಿದೆ ಅಂತ ನಿನಗೂ ಗೊತ್ತಿರಲ್ಲ, ನಿನ್ನಲ್ಲಿ ಏನಿದೆ ಅಂತ ನಮಗೂ ಗೊತ್ತಿರಲ್ಲ. ಹಾಗಾಗಿ ಸೇಫ್ಟಿ ಯೂಸ್ ಮಾಡಿಕೊಂಡ್ರೆ ನನಗೂ ಒಳ್ಳೇದಾಗುತ್ತೆ, ನಿನಗೂ ಒಳ್ಳೇದಾಗುತ್ತೆ. ನೀನು 1 ಕೋಟಿ ಕೊಡ್ತಂತಂದ್ರೂ ಕೂಡ ನಾನು ಸೇಫ್ಟಿ ಯೂಸ್ ಮಾಡೋದು ಬಿಡೋದೇ ಇಲ್ಲ. ಸೇಫ್ಟಿ ಹಾಕೇ ಯೂಸ್ ಮಾಡಿ ಹೋಗಿ ಅಂತಂತ ಹೇಳ್ತಾರೆ. ನಮ್ಮ ಸಮುದಾಯದವರು ಜಾಗೃತಿ ಮೂಡಿಸ್ತಾರೆ. ನೀವು ಆ 2 ದಿವಸ ರೂಮಿಗೆ ಹೋಗ್ತೀರಾ, ಕಾಲೇಜನ್ನ ಬಿಡ್ತೀರಾ, ಬಿಟ್ಟ ನಂತರ ಸಂಪೂರ್ಣವಾಗಿ ಬದಲಿಸ್ತೀರಾ ಹೇಗೆ? ಈ ಉದ್ದನ ಕೂದಲು ಹೌದು, ಆಮೇಲೆ ಇದೆಲ್ಲಾನು, ಯಾಕಂದ್ರೆ ನೀವು ಅಲ್ಲಿ ಅದು ಇಲ್ಲಿವರೆಗೆ ನೀವು ಹುಡುಗ, ಈ ಮಧ್ಯ ಭಾಗದಲ್ಲಿ 2 ದಿವಸ ಅವ್ರ ಮನೆ ಹೋಗ್ತಿರ್ತೀರಾ. ಹೌದು, ಗವರ್ಮೆಂಟಲ್ಲೆಲ್ಲ ಮೇಕಪ್ ಮಾಡ್ಕೊಳ್ತಾ ಇರ್ತೀನಿ. ಅವ್ರದೇ ಮೇಕಪ್ನೆಲ್ಲ ತಗೊಂಡು ಮಾಡ್ತಾ ಇರ್ತೀನಿ. ಬ್ಲ್ಯಾಕ್ ಕಲರ್ದು ಶಾಲ್ ಎಲ್ಲ ಬರುತ್ತಲ್ಲ ಸರ್, ಅದನ್ನೆಲ್ಲ ಕೂದಲ್ತಾರೆ, ಅದನ್ನ ಎಣ್ಕೊಂಡು ಕೂತ್ಕೊಳ್ಳೋದು, ಅದ್ರ ಜಡೆ ಥರ ಹಾಕೊಳ್ಳೋದು, ಅವ್ರದೇ ಡ್ರೆಸ್ಗಳು ಹಾಕ್ಕೊಂಡು ಒಂಥರ ಖುಷಿ ಪಡೋದು. ಏನೋ ಒಂಥರ ನಾನು ಫ್ರೀಡಮ್ ಆದೆ, ಸ್ವತಂತ್ರ ಸಿಕ್ತು ಅನ್ನೋದೊಂದು ಆ ಫೀಲಲ್ಲಿ ಇರ್ತೇವೆ. ಅಲ್ಲಿಂದ ಹೊರಗೆ ಬರ್ತೀರಾ ಕಾಲೇಜಿಂದ. ಕಾಲೇಜು ನೀವು ಮುಗಿಸ್ತೀರಾ ಅಥವಾ ಇಲ್ವಾ? ಸೆಕೆಂಡ್ ಸೆಮಿಸ್ಟರ್ ಇರ್ತೀನಿ ಸರ್. ನನ್ನ ಹಾವಭಾವಗಳು ತುಂಬ ದಿನಕ್ಕೆ ಚೇಂಜ್ ಆಗೋದಿಲ್ಲ. ನಾನೊಂದು ಹೆಣ್ಣಾಗಬೇಕಂತೇಳಿ ಮೈಂಡ್ ಸೆಟ್ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಆಗ ನೀವು ಹಾಜಿ ಬಾಬಾ ಆಗಿರ್ತೀರಾ, ಒಬ್ಬ ಹುಡುಗ. ಹೌದು ಸರ್. ಈ ಕೂದಲೆಲ್ಲ ಯಾವ ರೀತಿ ರೆಡಿ ಆಗುತ್ತೆ ಇದೆಲ್ಲ? ಈಗ ನೋಡುವಂಥದ್ದು ಆನಿ, ಈಗ ನಾವು ನೋಡ್ತಾ ಇದ್ದೇವೆ, ಈ ಆನಿ ಹೇಗೆ ತಯಾರಾಗ್ತಾರೆ? ಈಗ ಹೇಗೆ ತಯಾರಾಗ್ತಾರೆ ಅಂತಂದ್ರೆ, ಕೂದಲು ಅಂತಂದ್ರೆ ಇವಾಗ ನಾವು ಬಾಯ್ಸ್ ಇದ್ದಾಗ ಕೂದಲೆಲ್ಲ ಕಟ್ ಮಾಡ್ಕೊಂಡಾಗ ಅದು ಶಾರ್ಟ್ ಆಗುತ್ತೆ. ನಾವಂದ್ರೆ ಈಗ ನಾವೊಂದು ಹೆಣ್ಣಾಗಬೇಕಂತೇಳಿ ಕೂದಲೆಲ್ಲ ಬಿಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ದಿನಕ್ಕೆ ಬೆಳಕ್ಕೆ ಉದ್ದ ಆಗ್ತಾ ಹೋಗ್ಬೇಕಾದ್ರೆ ನನ್ನ ಸಮುದಾಯದಲ್ಲಿ ಕೆಲವೊಂದು ಇಜ್ಡಾ ಕಲ್ಚರ್ ಅಂತ ಇರುತ್ತೆ ನಮ್ಮ ಸಂಪ್ರದಾಯದಲ್ಲಿ. ಆ ಇಜ್ಡಾ ಕಲ್ಚರ್ಗೆ ನಾವು ಒಳಬಿಡಬೇಕು ಕರೆಕ್ಟಾಗಿ. ಅಂದರೆ ಏನೋ ಹೆಲ್ತ್ ಇಶ್ಯೂ ಆಗಿರ್ಬೋದು, ಹೆಲ್ತ್ ಕಾಪಾಡ್ಕೊಳ್ಳುವಂಥದ್ದಾಗಿರ್ಬೋದು, ಎಲ್ಲನೂ ನಮಗೆ ನಮ್ಮ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ನಾವು ಫಾಲೋ ಮಾಡ್ತೀವಿ. ಟೈಮ್ ಸರಿಗೆಲ್ಲ ಊಟ ಮಾಡಿರಿ, ನಿಮ್ಮ ಹೆಲ್ತ್ನೆಲ್ಲ ಕಾಪಾಡ್ಕೊಳ್ಳಿ ಅಂತೇಳಿ ನಮ್ಮ ಸಮುದಾಯದವರು ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ. ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹಾಗೆ ಬದಲಾವಣೆ ಆಗುತ್ತೆ ನಿಮಗೆ. ಎಲ್ಲಿ ಹೋಗ್ತೀರಾ ಸ್ಟಾರ್ಟಿಂಗಲ್ಲಿ ನೀವು? ಸ್ಟಾರ್ಟಿಂಗಲ್ಲಿ ಅಂತಂತಂದರೆ ನಾನು ಫಸ್ಟಿಗೆ ಅಂದರೆ ಇಲ್ಲಿ ನಾನು ಡ್ರೆಸ್ ಹಾಕ್ಕೊಂಡ್ರೆ ನನ್ನ ಕಾಲೇಜ್ಗೆಲ್ಲ ಗೊತ್ತಾಗುತ್ತೆ. ಮತ್ತು ಆ ಕಾಲೇಜಿಂದ ನನ್ನ ಅಪ್ಪ ಅಮ್ಮನಿಗೆಲ್ಲ ಹೇಳಿಬಿಡ್ತಾರೆ ಅಂತಂತೇಳಿ ಆ ಭಯದಿಂದ ನಾನು ಬೆಂಗಳೂರಿಗೆ ಹೋಗ್ತೇನೆ. ಬೆಂಗಳೂರಿಗೆ ಹೋಗಿ ನನ್ನ ಸಮುದಾಯದವ್ರನ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ತೇನೆ. ಈಗ ನನ್ನ ಸಮುದಾಯದಲ್ಲಿ ಕೂಡ ಒಳ್ಳೆ ಜನನಿದ್ದಾರೆ. ಆದರೆ ಅಮ್ಮೆಂಟಲ್ಲಿ ನನಗೇನೋ ಗೊತ್ತಿಲ್ಲ. ಅಂದರೆ ಫಸ್ಟಿಗೆ ನನಗೆ ಯಾವ ಥರ ಇರಬೇಕು, ಹೇಗೆ ಇರಬೇಕಂತ ಹೇಳಿ ನಾನು ಸ್ವಲ್ಪ ಇವ್ರ ಮನೇಲಿ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೆ. ಅವ್ರ ಮನೇಲಿ ಹೋದಾಗ ಆ ಥರ ಇರಲಿಲ್ಲ. ಅಂದರೆ ಒಳ್ಳೆಯವರು ಕೆಟ್ಟವರು ಅಂತಿದ್ದಾಗ ನನಗೆ ಕೆಟ್ಟ ಗುರುಗಳನ್ನೇ ಸಿಗ್ತಾರೆ ಅಮ್ಮೆಂಟಲ್ಲಿ. ಕೆಟ್ಟ ಗುರುಗಳು ಸಿಕ್ಕಾಗ ಅವ್ರಿಗೇನು ಒಟ್ಟಿನಲ್ಲಿ ನಾನು ದುಡ್ದು ಹಣ ಕೊಡಬೇಕು, ಏನು ಕಲೆಕ್ಷನ್ ಮಾಡ್ಕೊಂಡು ನಾನು ಬರಬೇಕು, ಮಳೆನೇ ಇರಲಿ ಬಿಸಿಲನೇ ಇರಲಿ, ಊಟ ಮಾಡಿದೇನು ಬಿಟ್ಟರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಣ ತಂದು ಕೊಡಬೇಕು. ಹಣ ತಂದು ಕೊಡಲಿಲ್ಲ ಅಂದರೆ ಚಿತ್ರಹಿಂಸೆ. ಯಾವ ರೀತಿ ಚಿತ್ರಹಿಂಸೆ? ಚಿತ್ರಹಿಂಸೆ ಅಂದರೆ ಒಡೆಯೋದಂಥದ್ದು, ಒದಿಯೋವಂಥದ್ದು, ಬಡಿಯೋದಂಥದ್ದು, ಸಿಗರೆಟ್ ತಗೊಂಡು ಸುಡುವಂಥದ್ದಾಗಿರ್ಬೋದು. ತುಂಬ ಈ ಥರ ಎಲ್ಲ ಚಿತ್ರಹಿಂಸೆ ಮಾಡ್ತಿದ್ದಾರೆ. ಅಂದರೆ ನನ್ನ ಸಮುದಾಯದಲ್ಲಿ ಈ ಥರ ಯಾರು ಮಾಡಲ್ಲ, ಕೆಲವು ವ್ಯಕ್ತಿಗಳಿಂದ ಈ ಥರ ಮಾಡಿ ನನ್ನ ಸಮುದಾಯದ ಹೆಸರು ಹಾಳಾಗ್ತಾ ಇದೆ. ಸರಿಯಾಗಿ ಹೊಡೆಯೋದು, ನೀನು ಇವತ್ತು ನಾಳೆ ಕಲೆಕ್ಷನ್ ತರಲಿಲ್ಲ ಅಂತ ಬಂದರೆ ಎಷ್ಟು ದುಡ್ಡನ್ನು ಅವರು ಬಯಸ್ತಾ ಇದ್ರು ನಿಮ್ಮಿಂದ? ನಾನೊಂದು 300-400 ರೂಪಾಯಿ 500 ರೂಪಾಯಿ ಕಲೆಕ್ಷನ್ ಮಾಡ್ತಿದ್ದೆ. ಒಟ್ಟಿನಲ್ಲಿ 500-600 ಕಲೆಕ್ಷನ್ ಅವ್ರಿಗೆ ತಗೊಂಡು ಬಂದ ಅದೆಲ್ಲ ಕಿತ್ಕೊಳ್ತಾ ಇದ್ರು. ಅವ್ರಿಗೆ ಎಷ್ಟು ಬೇಕು? 1000 ಬೇಕಾ? 1000 ಅಂತಂದ್ರೆ ನಮಗೆ ಆದಷ್ಟು ನನಗೆ ಆ ಥರ ಫಸ್ಟ್ ಆಫ್ ಆಲ್ ನನಗೆ ಹೊಸ್ದು ಹೇಗೆ ಕಲೆಕ್ಷನ್ ಮಾಡಬೇಕು, ಅವ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಶಾಪ್ ಅವ್ರ ಹತ್ರ ಆಗಲಿ, ಜನರುಗಳ ಹತ್ರ ಆಗಲಿ, ಒಟ್ಟಿನಲ್ಲಿ ನಾನು ಹೊಸಬಳು ಅಂದಾಗ ಅರ್ಥನೇ ಆಗಲ್ಲ, ಹೇಗೆ ಮಾಡ್ಬೇಕು, ಕಲೆಕ್ಷನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ.
ಹೀಗೆ ಕಲೆಕ್ಷನ್ ಮಾಡ್ತಿರ್ಬೇಕಾದ್ರೆ ಹೀಗೆ ಮಾಡ್ಕೊಂಡು ಬಾ ಅಂತ ತುಂಬ ಜನ ಹೀಗೆ ಹೇಳ್ತಾ ಇದ್ರು. ಅಂದರೆ ನನ್ನ ಸಮುದಾಯದಲ್ಲಿ ಎಲ್ಲರೂ ಆ ಥರ ಮಾಡಲ್ಲ, ಕೆಲವೊಂದು ವ್ಯಕ್ತಿಗಳು ಈ ಥರ ಮಾಡ್ತಾ ಇರ್ತಾರೆ. ದಬ್ಬಾಳಿಕೆ ಮಾಡೋದಾಗಿರ್ಬೋದು, ಚಿತ್ರಹಿಂಸೆ ಮಾಡುವಂಥದ್ದಾಗಿರ್ಬೋದು, ಕೆಲವೊಬ್ಬರೆಲ್ಲ ಮಾಡ್ತಾ ಇರ್ತಾರೆ. ಕೆಲವೊಬ್ಬರೆಲ್ಲ ನಮಗೆ ಪ್ರೋತ್ಸಾಹ ಮಾಡ್ತಿರ್ತಾರೆ. ಏನಂತಂದರೆ, ಮಗಳೇ ನೀನು ಓದಿದೆಯಲ್ಲ, ಚೆನ್ನಾಗಿ ಒಂದು ಏನಾದರೂ ಜಾಬ್ ತೆಗಿ, ನೀನು ಒಂದು ಸಾಧನೆ ಮಾಡು, ಮುಂದೆ ಬಾ, ಜನರಿಗೆ ನಾವು ಈ ಥರ ಆಗಿದ್ದೀವಿ ಅಂತೇಳಿ ನೀನು ಕೂಡ ಈ ಥರ ಆಗಬೇಡ ಅಂಥೇಳಿ ಒಳ್ಳೆ ರೀತಿಯಿಂದ ತಿದ್ದಿ ಬುದ್ಧಿ ಹೇಳುವಂಥ ಗುರುಗಳೂ ಇದ್ದಾರೆ ನಮ್ಮ ಅದರಲ್ಲಿ. ಕೆಲವೊಂದು ವ್ಯಕ್ತಿಗಳು ಒಟ್ಟಿನಲ್ಲಿ ದುಡ್ದು ತೊಗೊಂಡು ಬಾ ಅನ್ನೋ ವ್ಯಕ್ತಿಗಳೂ ಇದ್ದಾರೆ. ನಾನು ಕಲೆಕ್ಷನ್ಗೆ ಹೋಗಿ, ಯಾಕಂದ್ರೆ ನನಗೇನು ಸರ್ಜರಿನು ಪ್ರೋಸೆಸ್ ಏನು ಆಗಿರಲಿಲ್ಲ. ಇದೇನು ಸರ್ಜರಿ ಪ್ರೊಸೆಸ್ ಅಂದರೆ ಯಾವ ರೀತಿ ಸರ್ಜರಿ ಪ್ರೋಸೆಸ್ ಅಂದರೆ, ಈಗ ನಾವು ಒಂದು ಗಂಡಾಗಿ ಹುಟ್ಟಿದೀವಿ ಅಂತಂದರೆ ಸಂಪೂರ್ಣ ಹೆಣ್ಣಾಗಿ ಬದಲಾಗಬೇಕಂತಂದರೆ ಲಿಂಗ ಪರಿವರ್ತನೆ ಆಗುತ್ತೆ. ಲಿಂಗ ಪರಿವರ್ತನೆ ಅದು ಅವ್ರವ್ರ ವೈಯಕ್ತಿಕ, ಅದು ಅವ್ರವ್ರ ಇಷ್ಟ ಪ್ರಕಾರ ಮಾತ್ರನೇ ಆಗೋದದು. ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇದೆ. ನನ್ನ ಸಮುದಾಯದಲ್ಲಿ ಲಿಂಗ ಪರಿವರ್ತನೆ ಮಾಡಿಸ್ಕೋಬೇಕಂದ್ರೆ ಅಲ್ಲೆಲ್ಲ ನನ್ನ ಪ್ರಾಬ್ಲಮ್ ಅನುಭವಿಸ್ದಂದಾಗ ನಾನು ಸೀದಾ ಮಂಗಳೂರಿಗೆ ಬರ್ತೇನೆ. ಮಂಗಳೂರಿಗೆ ಬಂದಾಗ ನಾವು ಅವ್ರ ಹತ್ರ ನಾನು ಹೇಳ್ಕೊಳ್ತೀನಿ, ಈ ಥರ ಎಲ್ಲ ನಾನು ಕಷ್ಟ ಬಂದೆ, ಪ್ರಾಬ್ಲಮ್ ಬಂದೆ ಅಂತ ಹೇಳಿದಾಗ, ಹೌದು ತುಂಬ ಬೇಜಾರು ಮಾಡ್ಕೊಳ್ತಾರೆ ಅವ್ರುಗಳಾಗಿ. ಬಿಡು, ನೀನುಗಳಾಗಿ ಸ್ವತಂತ್ರವಾಗಿ ಜೀವನ ಮಾಡು, ಎಲ್ಲರಂತೆ ನೀನು ಕೂಡ ಬದುಕಿ ತೋರಿಸು, ಏನಾದರೂ ಸಾಧನೆ ಮಾಡಂತೇಳಿ ಧೈರ್ಯ ಕೊಡ್ತಾರೆ. ಧೈರ್ಯ ಕೊಟ್ಟಾಗ ಈಗ ನಮ್ಮ ಸಮುದಾಯದಲ್ಲಿ ಪ್ರೋಸೆಸ್ಗಳಿರ್ತವೆ. ಲಿಂಗ ಪರಿವರ್ತನೆ ಅಷ್ಟು ಸುಲಭವಾಗಿ ಮಾಡಲ್ಲ, ಯಾರಿಗೂ ಮಾಡೋದು ಇಲ್ಲ. ಏನಂತಂದರೆ, ಫಸ್ಟ್ ಹಾರ್ಮೋನ್ ಟ್ರೀಟ್ಮೆಂಟ್ ಇರುತ್ತೆ, ಮತ್ತು ಕೌನ್ಸ್ಲಿಂಗ್ ಇರುತ್ತೆ, ಮತ್ತು ಅಫಿದಾವಿತ್ ಮಾಡಿಸ್ಕೋಬೇಕು. ಲಿಂಗ ಪರಿವರ್ತನೆ ಮಾಡಿಸ್ಕೋಬೇಕಂದ್ರೆ ಮನೆಯಿಂದ ಒಪ್ಪಿಗೆ ಇರಬೇಕು, ಅವರಿಗೆ ಮನೆಯಿಂದ ಒಪ್ಪಿಗೆ ಇರಬೇಕು, ಮತ್ತು ಅವರಿಗೂ ಒಪ್ಪಿಗೆ ಇರಬೇಕು. ನಾನೊಂದು ಲಿಂಗ ಪರಿವರ್ತನೆ ಆಗ್ತಾಯಿದ್ದೀನಿ ಇಲ್ಲ ಅಂಥೇಳಿ. ಏಕೆಂದರೆ 18 ವರ್ಷ ಒಳಪಟ್ಟಿರುವಂಥ ವ್ಯಕ್ತಿಗಳಿಗೆ ಯಾರಿಗೆ ಮಾಡಲ್ಲ. 18 ವರ್ಷ ಮೇಲ್ಪಟ್ಟಿರುವಂಥ ವ್ಯಕ್ತಿಗಳು ಅವರಾಗೆ ನಾನು ಸರ್ಜರಿ ಮಾಡಿಸು, ಅವರಾಗೆ ನನ್ನ ಏನಾದರೂ ಒಂದು ಹೆಣ್ಣಾಗಬೇಕು, ಸಂಪೂರ್ಣ ಫೀಲಿಂಗ್ಸ್ ಎಲ್ಲ ವ್ಯಕ್ತಪಡಿಸ್ಕೊಂಡು ನಾನು ಸಂಪೂರ್ಣ ಹೆಣ್ಣಾಗಬೇಕಂತ ಹೇಳಿದರೆ ಮಾತ್ರನೇ ಸರ್ಜರಿ ಪ್ರೋಸೆಸ್ ನಡೀತಿ, ಇಲ್ಲಾಂದರೆ ಬಿಲ್ಕುಲ್ ನಡೆಯಲ್ಲ ಸರ್. ಆಗ ನಿಮ್ಮ ಸರ್ಜರಿ ಎಷ್ಟನೇ ಇಸ್ವಿಯಲ್ಲಿ ಆಗುತ್ತೆ? 2022. ಅದೊಂದರೆ ಸಸ್ಪೆನ್ಸ್ ಆಗಿ ಹಾಸ್ಪಿಟ್ಲ್ಗಳೆಲ್ಲ ಪಬ್ಲಿಕ್ ಎಲ್ಲ ಆಗಲ್ಲ ಅವೆಲ್ಲ. ಯಾಕಂದರೆ ಅದೊಂದು ಲಿಂಗ ಪರಿವರ್ತನೆ ಮಾಡಿಸ್ಕೊಳ್ಳೋದೊಂದು ಇದಲ್ಲ. ಅಂದರೆ ಜನರಿಗೆ ಒಂಥರ ಏನೋ ಇವರು ಬದಲಾವಣೆ ಆಗಿಬಿಡ್ತಾರೆ ಹಾಗೆ ಈಗ ಅಂತ. ಕರ್ನಾಟಕದಲ್ಲಿ ಸರ್ಜರಿ ಪ್ರೋಸೆಸ್ ಎಲ್ಲ ಆಗ ನಿಮ್ಮ ಹತ್ರ ಒಂದು ಮನುಷ್ಯನ ಪ್ರಮುಖವಾದ ಅಂಗ ಇರುತ್ತೆ, ನಿಮಗೆ ಪ್ರಜ್ಞೆ ಇರುತ್ತೆ. ಆ ಸರ್ಜರಿ ಹೋಗೋಕ್ಕಿಂತ ಮೊದಲು ನನ್ನ ಹತ್ರ ಒಂದು ಅಂಗ ಇದೆ, ಅದು ನೀನು ಕಟ್ ಮಾಡಿಬಿಡ್ತಾರ ಅನ್ನೋದು ನಿಮ್ಗೆ ಫೀಲ್ ಆಗಲಿಲ್ವಾ? ಫೀಲ್ ಅಂತ ಮೈಂಡಲ್ಲಿ ಒಂಥರ ಭಯ ಸ್ಟಾರ್ಟ್ ಆಗಿತ್ತು. ತುಂಬ ಭಯ ಅಂದರೆ ಕೆಲವೊಂದು ವ್ಯಕ್ತಿಗಳೆಲ್ಲ ಹೇಳೋದು ನೋಡಿದರೆ ಭಯ ಆಗ್ತಿರ್ತು. ಅಯ್ಯೋ, ಲಿಂಗ ಪರಿವರ್ತನೆಗೆ ಹೋದಾಗೆಲ್ಲ ಕೆಲವೊಂದು ವ್ಯಕ್ತಿಗಳೆಲ್ಲ ಸತ್ತೋಗ್ಬಿಡ್ತಾರೆ ಹಾಗೆ ಈಗ ಅಂತ ಹೇಳಿ ಸುಳ್ಳು ಸುದ್ದಿಗಳೆಲ್ಲ ಹಬ್ಸಿರ್ತಾರಲ್ಲ. ಆ ಸುಳ್ಳು ಸುದ್ದಿ ನನಗೂ ಕೂಡ ಕಿವಿಯಲ್ಲಿ ಬಿದ್ದಾಗ ಅಯ್ಯೋ ಏನಾಗುತ್ತೆ ಏನೋ ಒಟ್ಟಿನಲ್ಲಿ ಒಂದು ಗಂಡಿಂದ ಹೆಣ್ಣಾಗಬೇಕಂತಂದರೆ ಇನ್ನೊಂದು ಮರು ಜನ್ಮ ಪಡ್ಕೊಂಡು ಬಂದಂಥದ್ದು. ಆ ಥರ ಒಂದು ಅಂಗ ಕಟ್ಟಾಗುತ್ತೆ ನಿಮಗೆ. ನಾನು ಒಬ್ಬ ಗಂಡಾಗಿ ಹುಟ್ಟಿದ್ದೆ, ಇವತ್ತು ಹೆಣ್ಣಾಗ್ತಾ ಇದ್ದೇನೆ ಅನ್ನುವಂಥದ್ದು ಅವತ್ತೇನೋ ಇದಿರ್ಲಿಲ್ಲ, ಮನಸ್ಸಿಗೆ ಬೇಜಾರಾಗಲಿಲ್ವ ಅಂತ? ಬೇಜಾರಿತ್ತು ಸರ್. ಅಂದರೆ ನನ್ನ ಅಪ್ಪ ಅಮ್ಮನಿಗೆ ನಾನು ಮೋಸ ಮಾಡ್ತಿದ್ದೀನಿ ಅನ್ನೋದೊಂದು ಭಯ, ಬೇಜಾರು. ಅವತ್ತು ನನ್ನ ಅಕ್ಕಂದುಗಳಿಗೆ ಡೆಲಿವರಿ ಇದ್ದು ಅವತ್ತೇ ಡೇಟು. ನನ್ನ ಅಕ್ಕ ಇವತ್ತು ನಾನು ಸರ್ಜರಿಗೆ ಒಳಗಡೆ ಹೋಗ್ತಾ ಇದ್ದೀನಿ, ಫಸ್ಟ್ ನನ್ನ ತಾಯಿ ಜೊತೆ ಮಾತಾಡಿದ್ದು, ಅಮ್ಮನ ಜೊತೆ ಮಾತಾಡಿದ್ದು. ಏನಂದ್ರೆ, ಚೆನ್ನಾಗಿದೇನಮ್ಮ ಹಂಗೆ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಅಮ್ಮ ಒಂದು ಮಾತು ಹೇಳಿದ್ರು ನನಗೆ, ಅಕ್ಕ ಯಾಕೋ ತುಂಬ ಹೊಟ್ಟೆ ನೋವು ಅಂತ ಹೇಳ್ತಿದ್ದಾರೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಅಮ್ಮ ಹೇಳ್ತಾರೆ. ಆ ಮೆಂಟಲಿ ನನಗೆ ಇಲ್ಲಿ ಸರ್ಜರಿ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ, ಅಲ್ಲಿ ಅಕ್ಕಂದು ಡೆಲಿವರಿ ಆಗ್ತಾ ಇದೆ. ಅಕ್ಕನಿಗೆ ಗಂಡು ಮಗ ಆಗಿದೆ, ನಾನು ಇಲ್ಲಿ ಹೆಣ್ಣಾಗಿ ಬದಲಾವಣೆ ಆಗಿದ್ದೀನಿ ಅವತ್ತು. ಆ ಥರ ಅದು ಒಂದು ಮೆಮೊರಿಯಾಗಿ ನಮ್ಮ ಮನೇಲಿ ಇವಾಗಲೂ ನೆನಪಿದೆ. ನನ್ನ ಅಪ್ಪ ಅಮ್ಮನಿಗೆ ಗೊತ್ತೇ ಇಲ್ಲ, ನಾನು ರೀಸೆಂಟ್ಲಿ ಹೇಳಿದ್ದು. ಈಗೀಗ ಅವತ್ತು ನೀವು ಫೋನ್ ಮಾಡಿದಾಗ ನಾನು ಈ ಥರ ಆಗ್ತಾಯಿದ್ದೆ ಅಂತ ಹೇಳಿದಾಗ ತುಂಬ ಹತ್ಬಿಟ್ರು. ಅವತ್ತು ತುಂಬ ಫೀಲ್ ಆದರು. ಗಂಡು ಮಗ ಆಯ್ತು ಅಕ್ಕನಿಗೆ, ನಾನು ಇಲ್ಲಿ ಗಂಡಿಂದ ಹೆಣ್ಣಾಗಿ ಬದಲಾವಣೆ ಆದೆ. ಆ ದೇವರು ನಮಗೆ ಮೋಸ ಮಾಡಲಿಲ್ಲ. ನಾನೊಂದು ಇಲ್ಲಿ ಗಂಡಿಂದ ಹೆಣ್ಣಾಗಿದ್ದೀನಿ, ಅಲ್ಲಿ ಹೆಣ್ಣು. ಸೊ ಈ ಸರ್ಜರಿ ಆದ ನಂತರ ಅವ್ರವ್ರ ಇಷ್ಟ, ವೈಯಕ್ತಿಕ, ಅದು ವೈಯಕ್ತಿಕ. ಸರ್. ಅಂದ್ರೆ ನೀವು ಬೆಂಗಳೂರಿನ ಕಥೆ ಹೇಳಿದ್ರಲ್ಲ, ಇಲ್ಲ ಆ ಥರ ಏನಿಲ್ಲ ಸರ್. ಅಂದ್ರೆ ಅವ್ರವ್ರ ವೈಯಕ್ತಿಕ ಅದು. ಈಗಂದ್ರೆ ಇದರಲ್ಲಿ ಇದ್ದೇವೆ ಅಂದ್ರೆ ಬರೇ ಟ್ರಾನ್ಸ್ಜೆಂಡರ್ ಮಾತ್ರ ಇಲ್ಲ ಈ ಭೂಮಿ ಮೇಲೆ. ಲೆಸ್ಬಿನ್ಸ್ ಇದ್ದಾರೆ, ಗೇ ಇದ್ದಾರೆ, ಬೈಸೆಕ್ಸುವಲ್ ಇದ್ದಾರೆ. ಅವ್ರಿಗೆ ಯಾವ ಥರ ಸೆಕ್ಸಲ್ಲಿ ಫೀಲಿಂಗ್ಸು ಸ್ಯಾಟಿಸ್ಫೈಡ್ ಆಗುತ್ತೆ ಆ ಥರ ಮಾಡ್ಕೊಳ್ತಾರೆ ಅವರು. ಈಗಂದರೆ ಗೇ ಅಂತಂತಂದರೆ ಗಂಡನ್ನೇ ಇಷ್ಟಪಡ್ತಾರೆ. ಒಬ್ಬ ಗಂಡು ಮಗ ಏನು ಮಾಡ್ತಾನೆ ಅಂದರೆ ಇನ್ನೊಂದು ಗಂಡು ಮಗನ ಮಾತ್ರ ಇಷ್ಟಪಡ್ತಾನೆ. ಅವನು ಟ್ರಾನ್ಸ್ಜೆಂಡರ್ ಇಷ್ಟಪಡೋಕ್ಕಾಗಲ್ಲ, ಒಂದು ಹುಡುಗಿನ ಇಷ್ಟಪಡೋಕ್ಕಾಗಲ್ಲ. ಆ ಹುಡುಗ ಇನ್ನೊಂದು ಗಂಡಸನ್ನು ಮಾತ್ರ ಇಷ್ಟಪಡ್ತಾರೆ, ಅದಕ್ಕೆ ಗೇಸ್ ಅಂತ ಹೇಳ್ತಾರೆ. ಲೆಸ್ಬಿನ್ಸ್ ಅಂತಂದರೆ ಒಂದು ಹುಡುಗಿ ಇನ್ನೊಂದು ಹುಡುಗಿನ ಮಾತ್ರನೇ ಅವಳ ಫೀಲಿಂಗ್ಸ್ ಎಲ್ಲ ಅವಳ ಹತ್ರನೇ ವ್ಯಕ್ತಪಡಿಸ್ಕೊಳ್ಳುವಂಥದ್ದಾಗಿರ್ಬೋದು, ಅವಳ ಹತ್ರನೇ ಶೇರ್ ಮಾಡ್ಕೊಳ್ಳುವಂಥದ್ದು, ಒಟ್ಟಿನಲ್ಲಿ ಒಂದು ಪಾರ್ಟ್ನರ್ ಥರ ಇರ್ತಾರೆ. ಅದಕ್ಕೆ ಲೆಸ್ಬಿನ್ಸ್ ಅಂತ ಹೇಳ್ತಾರೆ. ಒಂದು ಹುಡುಗಿನ್ನೇ ಪ್ರೀತಿ ಮದುವೆ ಆದ ಎಷ್ಟೋ ಉದಾಹರಣೆಗಳಿದ್ದಾರೆ. ರೀಸೆಂಟ್ಲಿ ತುಂಬ ಜನ ಮದುವೆನೂ ಆಗಿದ್ದಾರೆ, ಗೇನು ಮದುವೆನೂ ಆಗಿದ್ದಾರೆ. ಮತ್ತು ಬೈಸೆಕ್ಸುವಲ್ ಮೀನ್ಸ್ ಅಂತಂದರೆ ಒಬ್ಬ ವ್ಯಕ್ತಿಗೆ ಅವನಿಗೆ
ಹೆಣ್ಣಿನ ಮೇಲೇನೂ ಆಸೆ ಬರುತ್ತೆ, ಗಂಡಿನ ಮೇಲೇನೂ ಆಸೆ ಬರುತ್ತೆ, ಟ್ರಾನ್ಸ್ಜೆಂಡರ್ಸ್ ಮೇಲೆ ಆಸೆ ಬರುತ್ತೆ, ಅವರಿಗೆ ಬೈಸೆಕ್ಸುವಲ್ ಅಂತ ಹೇಳ್ತಾರೆ. ಟ್ರಾನ್ಸ್ಜೆಂಡರ್ ಮೀನ್ಸ್ ಅಂತಂದರೆ ನಾವು ಹುಟ್ಟುವಾಗಲೇ ಗಂಡಾಗಿ ಹುಟ್ಟಿದ ಮೇಲೆ ಬೆಳೀತಾ ಬೆಳೀತಾ ಒಂದು ಹೆಣ್ಣಿನ ಫೀಲಿಂಗ್ಸ್ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗಿ ನಾವು ಸಂಪೂರ್ಣ ನಮ್ಮ ದೇಹನೇ ಮಾಡ್ಕೊಳ್ಳೋದು ಟ್ರಾನ್ಸ್ಜೆಂಡರ್. ತುಂಬ ಇದ್ದಾವೆ, ಅಂದರೆ ಇದರಲ್ಲೇ ತುಂಬ ನಾನಾ ಥರ ವಿಧಗಳು ಇದ್ದಾವೆ. ಅದರಲ್ಲಿ ಕೆಲವೊಂದು ವಿಧಗಳು ನನಗೆ ಗೊತ್ತಿಲ್ಲ, ಸೊ ಇಷ್ಟು ಮಾತ್ರ ಗೊತ್ತಿದೆ, ಅದಕ್ಕೆ ನಾನು ಇಷ್ಟು ಮಾತ್ರ ವ್ಯಕ್ತಪಡಿಸಿದೆ ಸರ್. ಟ್ರೀಟ್ಮೆಂಟ್ ಅಂತಂದರೆ ಈಗ ನಮ್ಮಲ್ಲಿರುವಂಥ ಬಾಡಿಯಲ್ಲಿರುವಂಥ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗ್ತಾ ಇರ್ತಾವಲ್ಲ, ಹಾಗೆ ಬ್ರೆಸ್ಟ್ ಬರ್ತಾ ಇರ್ತವೆ. ಕೆಲವೊಬ್ಬರಿಗೆ ಬ್ರೆಸ್ಟ್ ಬರಲಿಲ್ಲ ಅಂದರೆ ಸಿಲಿಕಾನ್ ಮುಖಾಂತರನೂ ಮಾಡಿಸ್ಕೋಬೇಕಾಗುತ್ತೆ ಬ್ರೆಸ್ಟ್ ಸರ್ಜರಿ. ಆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾರಲ್ಲ, ಅದು ಹೆಲ್ತಿಗೆ ಇದು ಇಲ್ವಾ? ಹೆಲ್ತಿಗೆ ಇಶ್ಯೂ ಇದೆ, ಆದರೆ ಒಂದು ನಾನು ಸಂಪೂರ್ಣ ಹೆಣ್ಣಾಗಬೇಕು ಅನ್ನೋದೊಂದು ಮೈಂಡ್ ಸೆಟ್ಟಲ್ಲಿ ಇರ್ತಲ್ಲ. ಏನೇ ಕಷ್ಟ ಬರಲಿ, ಏನೇ ನೋವು ಬರಲಿ, ಒಟ್ಟಿನಲ್ಲಿ ನಾನು ಹೆಣ್ಣಾಗಿ ಸಾಯ್ಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಇರ್ತಲ್ಲ. ಹಾಗಾಗಿ ಎಲ್ಲಾನು ಅನುಭವಿಸಿ, ಎಲ್ಲಾನು ಕಷ್ಟ ಅನುಭವಿಸಿ ಒಂದು ಹೆಣ್ಣಾಗಕ್ಕೆ ಇಷ್ಟಪಡ್ತಾರೆ. ಸೊ ಕೊನೆಯದಾಗಿ ತಲೆಯಲ್ಲಿ ಇರುವುದಂತ ಹೌದು, ನಾನೊಂದೇನೋ ಒಂದು ಅಯ್ಯೋ ನಾನೊಂದು ಹೆಣ್ಣಾಗೆ ಸಾಯ್ಬೇಕು, ನಾನೊಂದು ಹೆಣ್ಣಾಗೆ ಸಾಯ್ಬೇಕಂತ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಕೆಲವೊಬ್ಬರೆಲ್ಲ